call upon my co-anchor Vismaya to kindly take over the next program. His true beauty shines when the heart dances with a grace. The peacock is our national bird. It symbolizes beauty, elegance and pride. With colorful movements and expressive grace, our students are ready to mesmerizing us. Please welcome our 9th standard students are presenting peacock dance. ಎಷ್ಟೊಂದು ಪಕ್ಷಿಗಳಿವೆ. ಅದರಲ್ಲಿ ತುಂಬಾ ವಿಶೇಷವಾದ ಪಕ್ಷಿ ಒಂದಿದ್ದರೆ ಅದುವೇ ನವಿಲು. ಶ್ರೀಕೃಷ್ಣನ ಮುಕುಟದಲ್ಲಿ ನವಿಲುಗರಿ ಏಕೆ? ತ್ರೇತಾಯುಗದ ಸೀತೆಗೂ ಶ್ರೀಕೃಷ್ಣನ ತಲೆಯ ಮೇಲೆ ಬಂದ ನವಿಲಿಗೂ ಏನು ಸಂಬಂಧ? ಸೀತಾದೇವಿಗೆ ಆ ಪಕ್ಷಿ ತನ್ನ ಸಾವನ್ನು ಕಂಡುಕೊಂಡು ಸೀತಾದೇವಿಗೆ ದಾಹವನ್ನು ತೀರಿಸಿದ್ದು ಯಾವ ಪಕ್ಷಿ? ರಾಮನೇ ಋಣದಲ್ಲಿ ಬದುಕಿದ್ದ ಅನ್ನುವುದಕ್ಕೆ ಈ ಸನ್ನಿವೇಶವೇ ಸಾಕ್ಷಿ. ಅಷ್ಟಕ್ಕೂ ಈ ನವಿಲುಗರಿಗೂ ಶ್ರೀಕೃಷ್ಣನಿಗೂ ಹಾಗೂ ಶ್ರೀರಾಮಚಂದ್ರನಿಗೂ ಏನು ಸಂಬಂಧ? ಶ್ರೀರಾಮ, ಸೀತಾಮಾತೆ, ಲಕ್ಷ್ಮಣ ವನವಾಸದಲ್ಲಿದ್ದಾಗ ಒಂದು ದಿನ ಸೀತಾಮಾತೆಗೆ ತುಂಬಾ ಬಾಯಾರಿಕೆಯಾಗುತ್ತದೆ. ಆಗ ಶ್ರೀರಾಮನು ವನದೇವರಲ್ಲಿ ನೀರಿರುವ ಜಾಗದ ದಾರಿ ತೋರಿಸಲು ವಿನಂತಿ ಮಾಡುತ್ತಾನೆ. ಆಗ ಸಹಾಯಕ್ಕೆ ಬಂದ ನವಿಲು ನೀರಿರುವ ಜಾಗಕ್ಕೆ ದಾರಿ ಉದ್ದಕ್ಕೂ ತನ್ನ ಒಂದೊಂದೇ ಗರಿಯನ್ನು ಕಿತ್ತು ದಾರಿ ತೋರಿಸುತ್ತದೆ. ಆದರೆ ನವಿಲಿನ ಗರಿಯು ವಸಂತ ಮಾಸದ ಸಮಯದಲ್ಲಿ ಮಾತ್ರ ಉದುರುತ್ತದೆ. ಬಲವಂತವಾಗಿ ಕಿತ್ತರೆ ತನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ನೀರಿರುವ ಜಾಗಕ್ಕೆ ಬಂದ ಶ್ರೀರಾಮ ನವಿಲಿನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತಿರುವುದನ್ನು ಕಂಡು, ನನಗಾಗಿ ನೀನು ನಿನ್ನ ಗರಿಯನ್ನು ಕಿತ್ತು ನಿನ್ನ ಪ್ರಾಣ ತ್ಯಾಗ ಮಾಡಿದೆ. ನನ್ನ ಮೇಲೆ ನಿನ್ನ ಋಣವಿದೆ.
ಆದ್ದರಿಂದ ಮುಂದಿನ ಜನ್ಮದಲ್ಲಿ ನಿನ್ನ ಗರಿಯನ್ನು ನನ್ನ ಮುಕುಟದಲ್ಲಿ ಧರಿಸುತ್ತೇನೆಂದು ಭಾಷೆ ನೀಡುತ್ತೇನೆ. ಮುಂದಿನ ಜನ್ಮದಲ್ಲಿ ನಿನ್ನ ತಂದೆ ನನ್ನ ತಲೆಯ ಮೇಲೆ ಹೊಳೆಯಲಿ. ಆ ವಾಗ್ದಾನವನ್ನು ಕೃಷ್ಣನು ಉಳಿಸಿಕೊಂಡ. ದೇವರು ಮಾತು ಕಾಪಾಡಿದಂತೆ ನಾವು ಕೂಡ ನಮ್ಮ ಮಾತು, ನಮ್ಮ ಮೌಲ್ಯ, ನಮ್ಮ ಮನುಷ್ಯತ್ವವನ್ನು ಕಾಪಾಡೋಣ. ಬನ್ನಿ, ಒಂದಾಗಿ ಬದುಕೋಣ, ಬಣ್ಣಗಳಂತೆ ಸುಂದರವಾಗಿರೋಣ. ಕೃಷ್ಣನು ಬಂದೇ ಜಗದ್ಗುರು.